ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಷಟ್ಪದಿಗಳು ಮತ್ತು ಷಟ್ಪದಿಯ ಒಂದು ವಿಧಗಳನ್ನು, ಅದರ ಒಂದು ಗಣ ವಿಂಗಡಣೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಷಟ್ಪದಿಗಳು. ಷಟ್ ಅಂದರೆ 6 ಅಂತಂದೇಳಿ, ಪದಿ ಅಂದರೆ ಸಾಲುಗಳು ಎಂದು ಅರ್ಥವಾಗುತ್ತದೆ. ಷಟ್ಪದಿ ಅಂದರೆ 6 ಸಾಲುಗಳ ಪದ್ಯವನ್ನು ನಾವು ಷಟ್ಪದಿ ಅಂತಂದೇಳಿ ಕರಿತೀವಿ. ಷಟ್ಪದಿಗಳಲ್ಲಿ ಹೆಚ್ಚು ಪ್ರಮುಖವಾಗಿ ಮತ್ತು ಹೆಚ್ಚು ಬಳಕೆಯಲ್ಲಿರುವಂಥ ಒಂದು ಷಟ್ಪದಿಗಳಂದರೆ 6. ಅವುಗಳಂದರೆ ಶರ ಷಟ್ಪದಿ, ಕುಸುಮ ಷಟ್ಪದಿ, ಭಾಮಿನಿ ಷಟ್ಪದಿ, ಭೋಗ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ. ಒಂದೊಂದೇ ಷಟ್ಪದಿಯನ್ನು ನೋಡುತ್ತಾ ಹೋಗೋದಾದರೆ, ಒಂದನೇದು ಶರ ಷಟ್ಪದಿ. ಪದ್ಯದಲ್ಲಿ ಬರುವಂತಹ 1, 2, 4, 5ನೆಯ ಒಂದು ಸಾಲುಗಳು ಸಮಾಗಿರ್ತವೆ ಮತ್ತು 3, 6ನೇ ಸಾಲುಗಳು ಸಮಾಗಿರ್ತವೆ. ಹೌದಾ? ಅದರಲ್ಲಿ 1, 2, 4, 5ನೆಯ ಸಾಲುಗಳಲ್ಲಿ 4 ಮಾತ್ರೆ 2 ಗಣಗಳು ಕಂಡುಬರ್ತವೆ. ಜೊತೆಗೆ 3 ಮತ್ತು 6ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಕಂಡುಬರ್ತವೆ. ಜೊತೆಗೆ ಒಂದು ಗುರು ಕಂಡುಬರುತ್ತೆ. ಒಟ್ಟಾರೆಯಾಗಿ ಶರ ಷಟ್ಪದಿಯಲ್ಲಿ 14 ಗಣಗಳು ಮತ್ತು 64 ಮಾತ್ರೆಗಳು ಕಂಡುಬರುತ್ತವೆ. ನಂತರ 3 ಮತ್ತು 6ನೇ ಸಾಲಿನಲ್ಲಿ ಅಂತ್ಯದಲ್ಲಿ ಗುರು ಇರ್ತತಿ. ಇದರಲ್ಲಿ ಕೂಡ ಪ್ರಾಸಪದ ಕಂಡುಬರುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕುಸುಮ ಷಟ್ಪದಿ. ಕುಸುಮ ಷಟ್ಪದಿಯಲ್ಲಿ ಪದ್ಯದಲ್ಲಿ 1, 2, 4, 5ನೆಯ ಸಾಲುಗಳಲ್ಲಿ 5 ಮಾತ್ರೆಯ 2 ಗಣಗಳು ಕಂಡುಬರುತ್ತೆ. ನೆಕ್ಸ್ಟ್ 3 ಮತ್ತು 6ನೇ ಸಾಲುಗಳಲ್ಲಿ 5 ಮಾತ್ರೆಯ 3 ಗಣಗಳು ಕಂಡುಬರುತ್ತದೆ, ಪ್ಲಸ್ ಒಂದು ಗುರು ಇರುತ್ತೆ. ನಂತರ ಇದು ಕೂಡ ಆದಿಪ್ರಾಸವನ್ನು ಒಳಗೊಂಡಿರುತ್ತದೆ. ಒಟ್ಟಾರೆಯಾಗಿ ಕುಸುಮ ಷಟ್ಪದಿಯಲ್ಲಿ 74 ಮಾತ್ರೆಗಳು ಕಂಡುಬರುತ್ತವೆ. ಭಾಮಿನಿ ಷಟ್ಪದಿ 1, 2, 4, 5ನೇ ಸಾಲುಗಳಲ್ಲಿ 3, 4, 3, 4 ಮಾತ್ರೆ 2 ಗಣಗಳು ಕಂಡುಬರ್ತವೆ. ಇನ್ನು 3 ಮತ್ತು 6ನೇ ಸಾಲಿನಲ್ಲಿ 3, 4 ಮಾತ್ರೆಯ 3 ಗಣಗಳು ಪ್ಲಸ್ ಒಂದು ಗುರು ಕಂಡುಬರ್ತದೆ. ಜೊತೆಗೆ ಭಾಮಿನಿ ಷಟ್ಪದಿಯಲ್ಲಿ ಒಟ್ಟಾರೆಯಾಗಿ 102 ಮಾತ್ರೆಗಳಿರ್ತವೆ. ಜೊತೆಗೆ ಅದು ಆದಿಪ್ರಾಸವನ್ನು ಒಳಗೊಂಡಿರುತ್ತೆ. ಇನ್ನು ಭೋಗ ಷಟ್ಪದಿ 1, 2, 4, 5ನೇ ಸಾಲುಗಳಲ್ಲಿ 3 ಮಾತ್ರೆಯ 4 ಗಣಗಳು ಕಂಡುಬರ್ತವೆ. 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣಗಳು ಪ್ಲಸ್ ಒಂದು ಗುರು ಕಂಡುಬರ್ತದೆ. ಒಟ್ಟಾರೆಯಾಗಿ ಭೋಗ ಷಟ್ಪದಿಯಲ್ಲಿ 88 ಮಾತ್ರೆಗಳು ಕಂಡುಬರ್ತವೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಪರಿವರ್ಧಿನಿ ಷಟ್ಪದಿ. ಇದರಲ್ಲಿ ಪದ್ಯದ 1, 2, 4, 5ನೇ ಸಾಲುಗಳಲ್ಲಿ 4 ಮಾತ್ರೆಯ 4 ಗಣಗಳು ಕಂಡುಬರ್ತವೆ. ಇನ್ನು 3 ಮತ್ತು 6ನೇ ಪಾದಗಳಲ್ಲಿ 4 ಮಾತ್ರೆಯ 6 ಗಣಗಳು ಒಂದು ಗುರು ಕಂಡುಬರುತ್ತೆ. ಒಟ್ಟಾರೆಯಾಗಿ ಇಲ್ಲಿ ನಿಯಮದಂತೆ ಇಲ್ಲಿ ಲಘು ಗುರು ಲಘು ಅಂದರೆ ಜಗಣ, ಇದು ಈ ಒಂದು ಷಟ್ಪದಿಯಲ್ಲಿ ಬರಬಾರ್ದು. ಇನ್ನು ಒಟ್ಟಾರೆಯಾಗಿ 116 ಮಾತ್ರೆಗಳು ಈ ಒಂದು ಪರಿವರ್ಧಿನಿ ಷಟ್ಪದಿಯಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಬರುವಂಥದ್ದು ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿಯಲ್ಲಿ 1, 2, 4, 5ನೇ ಸಾಲುಗಳಲ್ಲಿ 5 ಮಾತ್ರೆಯ 3 ಗಣಗಳು ಕಂಡುಬರ್ತವೆ. 3 ಮತ್ತು 6ನೇ ಸಾಲಿನಲ್ಲಿ 5 ಮಾತ್ರೆಯ 6 ಗಣಗಳು ಪ್ಲಸ್ ಒಂದು ಗುರು ಕಂಡುಬರ್ತದೆ. ಒಟ್ಟಾರೆಯಾಗಿ ವಾರ್ಧಕ ಷಟ್ಪದಿಯಲ್ಲಿ 144 ಮಾತ್ರೆಗಳು ಕಂಡುಬರ್ತದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಅದರಲ್ಲಿರುವಂತಹ ಮಾತ್ರೆಗಳನ್ನು ಕೇಳ್ಬೋದು. ಈ ಒಂದು ಉದಾಹರಣೆಗೆ ಭಾಮಿನಿ ಷಟ್ಪದಿಯಲ್ಲಿ ಎಷ್ಟು ಮಾತ್ರೆಗಳಿದ್ದಾವೆ, ವಾರ್ಧಕ ಷಟ್ಪದಿಯಲ್ಲಿ ಎಷ್ಟು ಮಾತ್ರೆಗಳಿದ್ದಾವೆ, ಈ ರೀತಿಯಾಗಿ ಕ್ವಶನ್ಸ್ ಕೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿಯೊಂದು ಷಟ್ಪದಿಯ ಸಂಪೂರ್ಣವಾದಂಥ ವಿವರಣೆಯನ್ನು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.